ಗ್ಯಾರಂಟಿ ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಅಲ್ವಾ? ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ. ನೀವು ಮನೆಯಲ್ಲಿ ಊಟ ಮಾಡ್ತಾ ಇರಲಿಲ್ವಾ? ಆ 2,000 ರೂಪಾಯಿಗೆ ಕಾಯ್ತಾ ಕೂತಿದ್ರ ನೀವು? ಸರಿ ಬಿರಿಯಾನಿ ಮಾಡ್ತಾರೆ, ಬಾಡೂಟ ಮಾಡ್ತೇವೆ ನಾವು. ಒಮ್ಮೆ ಬಿರಿಯಾನಿ ಮಾಡಿದ್ರೆ 1,000, 2 ಸರಿ ಬಿರಿಯಾನಿ ಮಾಡಿದ್ರೆ 2,000. ಒಂದು ವಾರಕ್ಕೆ ಸಾಕಾಗಲ್ಲ ನಮಗೆ. ಹದಿನೆಂಟು ತಿಂಗಳಾಯ್ತು. ಇವರು ಕೊಟ್ಟ ಭರವಸೆಯಲ್ಲಿ ಒಂದೇ ಒಂದು ಭರವಸೆ ಇವರು ಹೇಳಿಸಿದ್ದು. ಯಾವ ಭರವಸೆ ಅದು? ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಅಲ್ವಾ? ನಾನು ಕೇಳ್ತಾ ಇದ್ದೇನೆ, ನಾನು ಸರ್ಕಾರದ ಕಾರ್ಯಕ್ರಮಗಳನ್ನ ಟೀಕೆ ಮಾಡ್ಲಿಕ್ಕೆ ನಾನು ನಿಂತಿಲ್ಲ. ನಮ್ಮ ಕೆಲವು ವಿಚಾರಗಳಿದೆ, ಅದ್ರ ಬಗ್ಗೆ ಬರ್ಲಿಕ್ಕಿದೆ ನನಗೆ. ಆದ್ರೆ ನಿಮಗೆ ಅರ್ಥ ಆಗ್ಲಿಕ್ಕೆ ಹೇಳ್ತಾ ಇದ್ದೇನೆ. ಏನ್ ಗ್ಯಾರಂಟಿ ಕೊಟ್ಟಿದ್ದಾರೆ ಇವರು? ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ. ಹೌದಾ? ಬಸ್ಸಲ್ಲಿ ಹೋದ್ರೆ ಮಹಿಳೆಯರಿಗೆ ಫ್ರೀ. ಹೌದಾ? ನಾನು ಕೇಳ್ತಾ ಇರೋದು, ಈ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಕರ್ನಾಟಕದ 6.5 ಕೋಟಿಯ ಜನಸಂಖ್ಯೆಯಲ್ಲಿ 3.25 ಕೋಟಿ ಇರುವಂತ ಮಹಿಳೆಯರು ನೀವು ಆನ್ಸರ್ ಮಾಡ್ಬೇಕೀಗ. ನೀವು ಮನೆಯಲ್ಲಿ ಊಟ ಮಾಡ್ತಾ ಇರಲಿಲ್ವಾ? ಆ 2,000 ರೂಪಾಯಿಗೆ ಕಾಯ್ತಾ ಕೂತಿದ್ರ ನೀವು? ನೀವೆಲ್ಲೂ ಪ್ರಯಾಣ ಮಾಡ್ತಾ ಇರ್ಲಿಲ್ವಾ? ಬಸ್ಸಲ್ಲಿ ಫ್ರೀ ಬಸ್ ಬಂದ್ರೆ ಮಾತ್ರ ನಾವು ಪ್ರಯಾಣ ಮಾಡ್ಬೇಕಂತ ಕೂತಿದ್ರ? ಆನ್ಸರ್ ಮಾಡಿ. ಇಲ್ಲ. ಇದಕ್ಕಿಂತ ಮುಂಚೆ ಕೂಡ ಇವರು ಕೊಡ್ತಾ ಇರುವಂತ 2,000 ಮನೆಯಲ್ಲಿ, ಅದು ಕೂಡ ಅಲ್ಪಸಂಖ್ಯಾತರು ಮತ್ತು ದಲಿತರ ಮನೆಯಲ್ಲಿ ವಾರದಲ್ಲಿ 2 ಸರಿ ಬಿರಿಯಾನಿ ಮಾಡ್ತಾರೆ, ಬಾಡೂಟ ಮಾಡ್ತೇವೆ ನಾವು. ಒಮ್ಮೆ ಬಿರಿಯಾನಿ ಮಾಡಿದ್ರೆ 1,000, 2 ಸರಿ ಬಿರಿಯಾನಿ ಮಾಡಿದ್ರೆ 2,000. ಒಂದು ವಾರಕ್ಕೆ ಸಾಕಾಗಲ್ಲ ನಮಗೆ. ಅದು ಬೇರೆ ವಿಚಾರ. ನಾನ್ ಕೇಳ್ತಾ ಇರುವಂತದ್ದು, ನಿಮಗೆ ನಿಜವಾಗ್ಲೂ ಕೂಡ ಈ ನಾಡಿನ ಜನರ ಆರ್ಥಿಕ ಸಬಲೀಕರಣ, ಇವರು ಅಭಿವೃದ್ಧಿ ಆಗ್ಬೇಕು ಎಂಬಂತ ದೃಷ್ಟಿ ಇದ್ದಿದ್ರೆ ಹೋಗಿ ಅವರ ಹತ್ರ 2,000 ರೂಪಾಯಿ ಇಸ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಬಸ್ಸಲ್ಲಿ ಫ್ರೀ ಹೋಗುವಷ್ಟು ಪುರ್ಸತ್ತು ಕೂಡ ಈ ಅಲ್ಪಸಂಖ್ಯಾತ ದಲಿತರ ಹತ್ರ ಇಲ್ಲ. ಅವರು ಬೆಳಿಗ್ಗೆ ಎದ್ರೆ ಹೊಲದಲ್ಲೋ ಗದ್ದೆಯಲ್ಲೋ ತೋಟದಲ್ಲೋ ಬೆವರು ಸುರಿಸಿ ದುಡಿದು ಸಂಪಾದನೆ ಮಾಡ್ತಾ ಇದ್ದಾರೆ. ಫ್ರೀ ಟಿಕೆಟ್ ಇದೆ ಅಂತೇಳಿ ಬಸ್ಸಲ್ಲಿ ಸುತ್ತಾಡ್ಲಿಕ್ಕೆ ಅವರ ಹತ್ರ ಪುರ್ಸತ್ತು ಕೂಡ ಇಲ್ಲ. ನೀವು ಸಾಮಾಜಿಕ ನ್ಯಾಯದ ಚಾಂಪಿಯನ್ ಅಂತ ಹೇಳುವಂತ ಸಿದ್ದರಾಮಯ್ಯನವರೇ, ನಮ್ಮ ವಿಷಯಕ್ಕೆ ಬರ್ತಾ ಇದ್ದೇನೆ ಈಗ. ನಿಮಗೆ ಈ ರಾಜ್ಯದ ದಲಿತರ ಉದ್ಧಾರ, ಅಲ್ಪಸಂಖ್ಯಾತರ ಉದ್ಧಾರ, ದೀನ ದಲಿತರ ಉದ್ಧಾರ, ಹಿಂದುಳಿದ ವರ್ಗಗಳ ಉದ್ಧಾರ ಆಗ್ಬೇಕು ಅಂತ ಹೇಳಿದ್ರೆ ಇನ್ನೂ ಕಾಲ ಮಿಂಚಿಲ್ಲ. ಈಗ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಇಲ್ಲಿಂದ ಕೂಗಳತೆ ದೂರ. ನಾನು ಜೋರಾಗಿ ಮಾತಾಡ್ಸಿದ್ರೆ ಸಿದ್ದರಾಮಯ್ಯಗೆ ಕೇಳುತ್ತೆ ಅಲ್ವಾ? ಕೇಳುತ್ತೆ. ಸಿದ್ದರಾಮಯ್ಯನವರೇ, ಮಾಧ್ಯಮಗಳ ಮುಖಾಂತರ ನಮ್ಮ SDP ಒಂದು ಕೂಗಿದೆ. ನಿಮಗೆ ಈ ನಾಡಿನಲ್ಲಿ ಎಲ್ಲರೂ ಸಮಾನ ಅವಕಾಶ ಅವರಿಗೆ ಸಿಗಬೇಕು, ಒಂದು ನೆಮ್ಮದಿಯ ಜೀವನ ಸಾಗಿಸಬೇಕು ಅಂತ ಹೇಳಿದ್ರೆ ಒಂದು ಗ್ಯಾರಂಟಿಯನ್ನು ನಾವು ಕೇಳ್ತಾ ಇದ್ದೀವಿ. ಏನ್ ಗ್ಯಾರಂಟಿ ಅಂತ ಹೇಳಿದ್ರೆ, ಇದು ಕರ್ನಾಟಕದ 6.5 ಕೋಟಿ ಜನರ ಗ್ಯಾರಂಟಿ ನಾನು ಕೇಳ್ತಾ ಇರುವಂತ. ನನಗೆ ಗ್ಯಾರಂಟಿ ಅಲ್ಲ, 6.5 ಕೋಟಿ ಜನರು ಕೇಳ್ತಾ ಇದ್ದಾರೆ. ಕಾಂತರಾಜ್ ಕಮಿಷನ್ ವರದಿಯಲ್ಲಿ ಯಾರ ಮನೆಯಲ್ಲಿ ಟಿವಿ ಇದೆ, ಯಾರ ಮನೆಯಲ್ಲಿ ಫ್ರಿಡ್ಜ್ ಇದೆ, ಯಾರ ಮನೆಯಲ್ಲಿ ಸರ್ಕಾರಿ ಉದ್ಯೋಗಸ್ಥರಿದ್ದಾರೆ, ಯಾರ ಮನೆಯಲ್ಲಿ ಮಲಗಲಿಕ್ಕೆ ಕೂರ್ಲಿಕ್ಕೆ ಒಂದು ಚೇರು ಇಲ್ಲ, ಯಾರ ಮನೆಯಲ್ಲಿ ಒಂದು ಕರೆಂಟ್ ಕೂಡ ಇಲ್ಲ, ಇಂತಹ ಶೈಕ್ಷಣಿಕ, ಆರ್ಥಿಕ, ರಾಜಕೀಯ ಸಮೀಕ್ಷೆ ವೈಜ್ಞಾನಿಕವಾಗಿ ನಡೆಸಿರುವಂತಹ ಸರ್ಕಾರದ ಖಜಾನೆಯ 167 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿಕೊಂಡು, ಖರ್ಚು ಮಾಡಿಕೊಂಡು, ನಮ್ಮ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧ್ಯಕ್ಷರಾದ ಕಾಂತರಾಜ್ ಆಯೋಗ ಒಂದು ವರದಿಯನ್ನು ನಿಮಗೆ ನೀಡಿದೆಯಲ್ಲ, ಆ ವರದಿಯಲ್ಲಿರುವಂತಹ ಅಂಶಗಳ ಬಗ್ಗೆ ನೀವು ಕಾರ್ಯಕ್ರಮಗಳನ್ನು ರೂಪಿಸಿ ಈ ಗ್ಯಾರಂಟಿಯನ್ನು ನಾವು ಕೇಳ್ತಾ ಇದ್ದೇವೆ. ನಿಮಗೆ ತಾಕತ್ತಿದೆಯಾ ಸಿದ್ದರಾಮಯ್ಯನವರೇ? ತಾಕತ್ತಿದೆಯಾ? ತಾಕತ್ತನ್ನ ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮದೇ ಪಕ್ಷದ ನಾಯಕಿ ಪ್ರಿಯಾಂಕಾ ಗಾಂಧಿ ಮೊನ್ನೆ ವಯನಾಡಿನ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೆದ್ದು ಏನಾದರೂ ಒಂದು ಮಾತಾಡಬೇಕಲ್ಲ. ಪ್ರಪ್ರಥಮವಾಗಿ ಪಾರ್ಲಿಮೆಂಟೇರಿಯನ್ ಆಗಿ ನರೇಂದ್ರ ಮೋದಿಯ ಮುಂದೆ ಹೋಗಿ ಕೇಳ್ತಾರೆ, ಜಾತಿ ಜನಗಣತಿ ದೇಶದಾದ್ಯಂತ ಆಗ್ಬೇಕು ಅಂತ ಹೇಳಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರು? ಪ್ರಿಯಾಂಕಾ ಗಾಂಧಿ. ಯಾರು? ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿಯ
ಸುಪುತ್ರಿ ಅಲ್ವಾ? ಅದೇ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಅಂತೆ. ಭಾರತ್ ಜೋಡೋ ಯಾತ್ರೆಯಲ್ಲಿ ಇಡೀ ದೇಶದಾದ್ಯಂತ ಹೋಗಿ ಹೇಳಿದ ಮಾತು, ನಾವು ಇಂಡಿಯಾ ಅಲಯನ್ಸ್ಗೆ ನೀವು ಕೇಂದ್ರದಲ್ಲಿ ಅಧಿಕಾರವನ್ನ ಕೊಟ್ರೆ ಜಾತಿ ಜನಗಣತಿಯನ್ನ ನಾವು ದೇಶದಾದ್ಯಂತ ಮಾಡ್ತೇವೆ. ಯಾರು? ರಾಹುಲ್ ಗಾಂಧಿ. ಇವ್ರು ಯಾರು? ಅದೇ ಕಾಂಗ್ರೆಸ್ ಪಕ್ಷದ ಅಧಿನಾಯಕ ಸೋನಿಯಾ ಗಾಂಧಿಯವರ ಸುಪುತ್ರ ಅಲ್ವಾ? ಕರ್ನಾಟಕದಲ್ಲಿ ಯಾರ ಸರ್ಕಾರ ಅಧಿಕಾರದಲ್ಲಿದೆ? ನಿಮ್ಮದೇ ಪಕ್ಷದ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ನೀವು ದೇಶದಾದ್ಯಂತ ಜಾತಿ ಜನಗಣತಿ ಮಾಡೋದ್ರಲ್ಲಿ ನಮಗೇನು ಅಭ್ಯಂತರ ಇಲ್ಲ, ಮಾಡಿ. ನೀವು ಯಾರ ಹತ್ರ ಕೇಳ್ತಾ ಇದ್ದೀರಾ? ಯಾರ ಹತ್ರ? ನರೇಂದ್ರ ಮೋದಿ ಹತ್ರ ಹೋಗಿ ನೀವು ದೇಶದಾದ್ಯಂತ ಜಾತಿ ಜನಗಣತಿ ಮಾಡಿ ಅಂದ್ರೆ ಪಾಪ ಅವರಿಗೆ, ಅದಾನಿ ಅಂಬಾನಿಗೆ ಯಾವುದೇ ಕೇಸ್ ಆಗದಾಗೆ, ಅಮೆರಿಕಾದ FBI ಬಂದು ಅವರಿಗೆ ಅರೆಸ್ಟ್ ಆಗದಾಗೆ ಏನ್ ಮಾಡಬೇಕು ಅಂತ ಪಾಪ ಆ ಕ್ಯಾಲ್ಕುಲೇಷನ್ ಅಲ್ಲಿ ಇದ್ದಾರೆ ಅವರು. ಅವರಿಗೆ ಈ ಜಾತಿ ಜನಗಣತಿ ಬಗ್ಗೆ ಯಾವಾಗ ಅರ್ಥ ಆಗ್ತದೆ? ನಿಮಗೆ ದಮ್ಮಿದ್ರೆ, ನಿಮಗೆ ತಾಕತ್ತಿದ್ರೆ, ಇದೇನು ವಿಧಾನಸಭೆಯ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಚಳಿಯಲ್ಲಿ ಇರುವಂತಹ ಇಲ್ಲಿಯ ಕಾಂಗ್ರೆಸ್ ಸರ್ಕಾರದ ಚಳಿ ಬೀಳಿಸಲಿಕ್ಕೆ ಸಿದ್ದರಾಮಯ್ಯನವರಿಗೆ ಹೇಳಿ 167 ಕೋಟಿ ರೂಪಾಯಿ ಖರ್ಚು ಮಾಡಿ ಜಾತಿ ಜನಗಣತಿ ನಡೆದಿದೆ, ಅದನ್ನ ಟೇಬಲ್ ಮಾಡಿ. ತಾಕತ್ತಿದೆಯಾ? ಅದನ್ನ ನಾವು ಕೇಳ್ತಾ ಇದ್ದೇವೆ. ಯಾಕೆ ಇದನ್ನ ನೀವು ಮಾಡ್ತಾ ಇಲ್ಲ? ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಶಾಮನೂರು ಶಿವಶಂಕರಪ್ಪನವರ ಭಯ. ಯಾರಿಗೆ? ಸಿದ್ದರಾಮಯ್ಯನವರಿಗೆ. ಅದಕ್ಕೆ ನಾನು ಕೇಳಿದ್ದು ತಾಕತ್ತಿದೆಯಾ ಅಂತ ಹೇಳಿ. ಶಾಮನೂರು ಶಿವಶಂಕರಪ್ಪ ಅವರು ಯಾರು? ಒಂದು ಬಲಿಷ್ಠ ಸಮುದಾಯ, ಒಂದು ಸಮುದಾಯದ ನೇತಾರ. ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಜಾತಿ ಜನಗಣತಿ ಟೇಬಲ್ ಆಗಬಾರ್ದು, ಅದರಲ್ಲಿರುವಂತ ಅಂಶಗಳು ಜಾರಿ ಆಗಬಾರ್ದು. ಯಾಕೆ ಗೊತ್ತಾ? ಅದರಲ್ಲಿರುವಂತ ಅಂಶ ಜಾರಿ ಆದ್ರೆ ಬಹಳಷ್ಟು ವಿಚಾರಗಳಿದೆ. ನಾನು ಒಂದೇ ವಿಚಾರದಲ್ಲಿ ಸ್ವಲ್ಪ ಡೀಟೇಲ್ ಹೇಳ್ತಾ ಇದ್ದೇನೆ. ಅದರಲ್ಲಿರುವಂತ ಅಂಶ ಏನಂತ ಹೇಳಿದ್ರೆ, ಒಂದು ವೇಳೆ ಕಾಂತರಾಜ್ ಆಯೋಗದ ವರದಿ ಜಾರಿ ಆದ್ರೆ ನೀವು ಯಾರು ಕೂಡ ನಂಬಲಿಕ್ಕೆ ಅಸಾಧ್ಯವಾದಂತಹ ಒಂದು ರಾಜಕೀಯ ಸ್ಥಿತ್ಯಂತರ ಈ ರಾಜ್ಯದಲ್ಲಿ ನಡೀಲಿಕ್ಕಿದೆ. ಅದು ಏನಂತ ಹೇಳಿದ್ರೆ, ಈ ರಾಜ್ಯದ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವಂತಹ ಸಮುದಾಯ ದಲಿತ ಸಮುದಾಯ, ಅತ್ಯಂತ ಹೆಚ್ಚು ಎರಡನೇ ಜನಸಂಖ್ಯೆ ಇರುವಂತಹ ಅಲ್ಪಸಂಖ್ಯಾತ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯ ಸಿಗಲಿಲ್ಲ ಎಂಬಂತಹ ಕಹಿ ಸತ್ಯ ಆ ಕಾಂತರಾಜ್ ಕಮಿಷನ್ ವರದಿಯಲ್ಲಿ ವೈಜ್ಞಾನಿಕವಾಗಿ ಬಹಿರಂಗ ಆಗ್ತದೆ. ಆ ರೀತಿ ಆದಾಗ ಏನಾಗ್ತದೆ? ಆ ರೀತಿ ಆದಾಗ ಮುಂದಿನ ದಿನಗಳಲ್ಲಿ ರಾಜ್ಯದ ಪಾಲಿಸಿ ಮೇಕಿಂಗ್ ಮಾಡಬೇಕಾದ್ರೆ ಅದನ್ನ ಇಗ್ನೋರ್ ಮಾಡಿಕೊಂಡು, ಅದನ್ನ ಕಣ್ಣು ಮುಚ್ಚಿ, ಅದನ್ನ ಸೈಡಿಗೆ ಇಟ್ಕೊಂಡು ಯಾವುದೇ ಪಾಲಿಸಿ ರೂಪಿಸಲಿಕ್ಕೆ ಸಾಧ್ಯ ಆಗಲ್ಲ. ಆ ರೀತಿ ಆದಾಗ ಮುಂದೊಂದು ದಿನ ದಲಿತರು ಮತ್ತು ಅಲ್ಪಸಂಖ್ಯಾತರು ರಾಜಕೀಯವಾಗಿ ಸಬಲೀಕರಣರಾಗ್ತಾರೆ. ಆಗ ನನ್ನ ಬೇಳೆ ಬೇಯಲ್ಲ ಅಂತ ಹೇಳಿ ಯಾರು ಶಾಮನೂರು ಶಿವಶಂಕರಪ್ಪನವರು ಆವಾಜ್ ಹಾಕ್ತಾ ಇದ್ದಾರೆ ಸರ್ಕಾರಕ್ಕೆ. ಸಿದ್ದರಾಮಯ್ಯನವರೇ, ನಿಮಗೆ ಗೊತ್ತಿರಲಿ, ಈ ರಾಜ್ಯದಲ್ಲಿ ನೀವು ಅಧಿಕಾರದ ಗದ್ದಿಗೆಗೇರಿರುವಂತದ್ದು ಈ ರಾಜ್ಯದ 92% ಮುಸಲ್ಮಾನರ ಮತದಿಂದ. ಮುಸಲ್ಮಾನರ ಋಣ ನಿಮ್ಮ ಮೇಲಿದೆ. ಒಂದು ವೇಳೆ 60% ದಲಿತರ, 92% ಮುಸಲ್ಮಾನರ ಮತ ನಿಮಗೆ ನೀಡಲಿಲ್ಲ ಅಂತ ಹೇಳಿದ್ರೆ ನೀವು ವಿಧಾನಸಭೆಯಲ್ಲೂ ಕೂಡ ಇರ್ತಾ ಇರಲಿಲ್ಲ, ಮತ್ತದೇ ವಿರೋಧ ಪಕ್ಷದಲ್ಲೂ ನೀವು ಕೂರಬೇಕಾಗಿತ್ತು. ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೇಳ್ತಾ ಇದೆ, ನಮ್ಮ ಮತವನ್ನ ಪಡೆದು ನೀವು ಅಧಿಕಾರಕ್ಕೆ ಬಂದಿದ್ದೀರಾ, ನಮ್ಮ ಋಣವನ್ನ ತೀರಿಸಿ. ನೀವು ನಿಮ್ಮನ್ನ ಭರವಸೆ ಇಟ್ಟು ಈ ರಾಜ್ಯದ ದಲಿತರು, ಈ ರಾಜ್ಯದ ಅಲ್ಪಸಂಖ್ಯಾತರು ನಿಮಗೆ ಬಹುಮತವನ್ನು ಕೊಟ್ಟಿದ್ದಾರೆ. ನೀವು ಯಾವ ದೊಣ್ಣೆ ನಾಯಕನಿಗೂ ಹೆದರಬೇಡಿ. ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದ ಆಶಯ ಸಮ ಸಮಾಜ ನಿರ್ಮಾಣ. ಎಲ್ಲ ಜನರು ಸಮಾನತೆಯಿಂದ ಬದುಕಬೇಕು, ಎಲ್ರಿಗೂ ಸಮಾನ ಅವಕಾಶಗಳು ಸಿಗಬೇಕು. ಆ ಸಮಾನ ಅವಕಾಶಗಳು ಕೊಡುವಂತಹ ಸರ್ಕಾರ ನಡೆಸುವಂತಹ ಜಾಗದಲ್ಲಿ ನೀವಿದ್ದೀರಾ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ 1 ಅಥವಾ 2 ಶಾಸಕರು ಇವತ್ತು ಇದ್ದಿದ್ದಿದ್ರೆ ಈ ಚಳಿಗಾಲದ ಅಧಿವೇಶನದಲ್ಲಿ, ಆ ಅಧಿವೇಶನದಲ್ಲೇ ಈ ಸರ್ಕಾರದ ಚಳಿಯನ್ನು ಅವರು ಬೆಳೆಸ್ತಾ ಇದ್ರು. ಇಲ್ಲಿ ನಾವು ರೋಡಿಗೆ ಬರ್ತಾ ಇರಲಿಲ್ಲ. ಯಾಕೆ ಅಂದ್ರೆ ನಾವು ವಿಧಾನಸೌಧದ ಒಳಗಿಲ್ಲ, ಹಾಗಾಗಿ ಇವತ್ತು ರೋಡ್ ನಲ್ಲಿ ಇದ್ದೇವೆ. ಇದರ ಅರ್ಥ ನಾವು ಒಳಗೆ ಹೋಗೋದೇ ಇಲ್ಲ ಅಂತ ಅಲ್ಲ. ಕಾಲಚಕ್ರ ಖಂಡಿತ ಉರುಳಿಕ್ಕಿದೆ.